ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಪ್ರಯತ್ನವನ್ನ ಮಾಡ್ತು. ಆ ಪ್ರಯತ್ನದಲ್ಲಿ ಕೊನೆಗೂ ಈಗ ಯಶಸ್ವಿಯಾಗಿದೆ. ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಕಾಂಗ್ರೆಸ್ ಪಕ್ಷ ಯಶಸ್ವಿಯಾಯಿತು. ಆದರೆ ಈ ನಡುವೆ ಮನವೊಲಿಸೋದಕ್ಕೆ ಏನೇನೆಲ್ಲ ಕಸರತ್ತು ನಡೀತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ಸಮರ್ಥ್ ಅವರ ಆಟಕ್ಕೆ ಯಾವುದೇ ಸಮಸ್ಯೆಗಳು ಇಲ್ಲದಂತೆ ಮಾಡಿದ್ದಾರೆ. ಜೊತೆಗೆ ಸಾದಿಕ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದುರಾಗಿದ್ದಂತಹ ಕಂಟಕವನ್ನು ಕೂಡ ಈಗ ಸಾಲ್ವ್ ಮಾಡಿದ್ದಾರೆ. ಬೆಳಗ್ಗೆಯಷ್ಟೇ ಪ್ರೆಸ್ ಮೀಟ್ ಆಯಿತು. ಇವತ್ತು ವೀರಾವೇಶದಿಂದ ಸಾದಿಕ್ ಪೈಲ್ವಾನ್ ಅವರು ಮಾತನಾಡಿದ್ರು. ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಲ್ಲ ನಾನು ವಾಪಸ್ಸು, ನಾನು ಫೈಟ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ನ್ಯೂಟ್ರಲ್ ಎಂದವರ ವಿರುದ್ಧವೂ ಕೂಡ ಮಾನನಷ್ಟ ಮೊಕದ್ದಮೆ ಹೂಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇದಾದ ಕೆಲ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಯಾವಾಗ ಅವ್ರನ್ನ ಕರೆಸಿ ಮಾತನಾಡಿದ್ರು ಮಖಾಡೆ ಮಲಗಿದ್ದಾರೆ. ಇನ್ನು ಪೈಲ್ವಾನ್ನ ನಂಬಿದಂತಹ 8,000 ಮುಸ್ಲಿಂ ಮತದಾರರು ಯಾರಿದ್ರು ಅವರಿಗೂ ಕೂಡ ತುಂಬ ನಿರಾಸೆಯಾಗಿದೆ. ಇದರ ಜೊತೆಗೆ ನಿನ್ನೆಯವರೆಗೆ ಭಾರಿ ಪ್ರಮಾಣ ಮಾತನಾಡಿದ್ರು ಸಾದಿಕ್ ಪೈಲ್ವಾನ್ ಅವರು. ಆದರೆ ಈಗ ಅವರು ಯೂಟರ್ನ್ ಹೊಡೆದಿದ್ದು ಯಾಕೆ ಅವರು ಅಖಾಡದಿಂದ ಹಿಂದೆ ಸರಿದ್ರು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇದರ ಜೊತೆಗೆ ಹೈಕಮಾಂಡು ಅಂದರೆ ಕಾಂಗ್ರೆಸ್ನ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರು ಏನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡದಾಗಿರುವಂತಹ ಒಂದು ಸ್ಥಾನವನ್ನು ಕೊಡುವ ಮಾತುಗಳನ್ನು ಏನಾದರೂ ಆಡಿದ್ರ? ಯಾಕಂದರೆ ನಿನ್ನೆವರೆಗೂ ಅವರು ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ಪಕ್ಕಾ ಚಮಚ ರಾಜಕಾರಣ ಮಾಡಿ ಮುಸಲ್ಮಾನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸಾದಿಕ್ ಪೈಲ್ವಾನ್ ಅವರು. ಅವರು ಮಾಡಿದಂತಹ ಈ ಒಂದು ನಡೆ ಏನಿದೆ, ಅವರು ಕೈಗೊಂಡಂತಹ ನಡೆ ಇಡೀ ಮುಸ್ಲಿಂ ಸಮುದಾಯಕ್ಕೆ ಹಿನ್ನಡೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಕೇವಲ ವೈಯಕ್ತಿಕ ಲಾಭಕ್ಕಾಗಿ ಇಡೀ ಸಮಾಜವನ್ನೇ ಅವರು ಬಲಿ ಕೊಟ್ರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಪೈಲ್ವಾನ್ ಅವರ ವರ್ಚಸ್ಸು, ಅವರ ವಯಸ್ಸು ನೋಡಿ ದಾವಣಗೆರೆಯ ಮುಸಲ್ಮಾನರು ಜೈ ಅಂದಿದ್ರು. ಅಖಾಡದಲ್ಲೇ ಇವರು ಸೈ ಅನ್ನಿಸ್ಕೊಂಡಿದ್ದಾರೆ. ಸಾದಿಕ್ ಪೈಲ್ವಾನ್ ಅವರು ಅಖಾಡದಲ್ಲಿ ಎಂತೆಂತಹ ಒಂದು ಪೈಪೋಟಿಯನ್ನು ಕೊಟ್ಟು ಯಾರ್ಯಾರು ಜಟ್ಟಿಗಳಿದ್ದಾರೆ ಅವರನ್ನು ಚಿತ್ತು ಮಾಡಿದಂಥವರು ಅಂತ ಹೇಳಲಾಗ್ತಾ ಇತ್ತು. ಜೊತೆಗೆ ಅಲ್ಪಸಂಖ್ಯಾತರ ಸಮುದಾಯ ಅವರನ್ನು ಬೆಂಬಲಿಸುವ ಮಾತುಗಳನ್ನು ಕೂಡ ಆಡ್ತಾ ಇತ್ತು. ಆದರೆ ಕೊನೆ ಹಂತದಲ್ಲಿ ಏನಪ್ಪ ಆಯಿತು ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಇನ್ನು ಸಾದಿಕ್ ಪೈಲ್ವಾನ್ ಅವರು ಯಾಕೆ ಅಖಾಡದಲ್ಲಿ ಚಿತ್ತಾದ್ರು ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ತಮ್ಮ ವೈಯಕ್ತಿಕ ರಾಜಕೀಯ ಲಾಭಕ್ಕಾಗಿ ಅಲ್ಪಸಂಖ್ಯಾತರ ಸಮುದಾಯ ಏನಿದೆ ಅವರ ಒಂದು ಹಿತಾಸಕ್ತಿಯನ್ನು ಬಲಿ ಕೊಟ್ರ ಪೈಲ್ವಾನ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕೊನೆಗೂ ತನ್ನ ಲೆವೆಲ್ ಏನು ಅನ್ನೋದನ್ನು ಸಾದಿಕ್ ಪೈಲ್ವಾನ್ ಅವರು ತೋರಿಸಿದ್ರ? ಹಾಗಾದರೆ ಸಾದಿಕ್ ಅವರ ನಡೆ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೀರ್ ಸಾದಿಕ್ ಅಂತ ನೆಟ್ಟಿಗರು ಅವರನ್ನು ಜರಿತಾ ಇದ್ದಾರೆ. ಹೇಗೆ ಮೀರ್ ಸಾದಿಕ್ ಅವರು ಕೊನೆ ಕ್ಷಣದಲ್ಲಿ ಅವರು ಕೂಡ ಹಿಂದೆ ಸರಿದಿದ್ರು ಅಖಾಡದಿಂದ, ಅದೇ ರೀತಿ ಸಾದಿಕ್ ಪೈಲ್ವಾನ್ ಅವರು ಕೂಡ ದುರಾಸೆಗೆ ಬಿದ್ದು ತಮ್ಮ ಸ್ವಾಭಿಮಾನವನ್ನು ಮಾರ್ಕೊಂಡ್ರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ರಾಜಕೀಯವಾಗಿ ಲಾಭವಾದರೂ ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಡಲಿ ಪೆಟ್ಟ ಹಾಗಾದರೆ ಈ ಪ್ರಶ್ನೆ ಎದುರಾಗ್ತಾ ಇದೆ. ಇದರ ಜೊತೆಗೆ ಸಾದಿಕ್ ಪೈಲ್ವಾನ್ ಅವರು ಏನು ಈ ಒಂದು ನಿರ್ಧಾರ ಕೈಗೊಂಡಿದ್ದಾರೆ ಅದರ ಬಗ್ಗೆ ಸಮುದಾಯಕ್ಕೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ತಮ್ಮ ಇಡೀ ಸಮುದಾಯಕ್ಕೆ ಅವರು ವಂಚನೆ ಮಾಡಿದ್ರ? ಇಡೀ ಸಮುದಾಯಕ್ಕೆ ಅವರು ರಾಜಕೀಯವಾಗಿ ಹಿನ್ನಡೆಗೆ ಕಾರಣರಾದ್ರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಮೀರ್ ಸಾದಿಕ್ ಅವರ ನಡೆಯನ್ನು ಅನುಸರಿಸಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರು ಮಾತಾಡ್ಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.